ನಾಳೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾ ರೆವಿನ್ಯೂ ಡಿವಿಷನ್ ಅಭಾವ ಪರಿಹಾರಕ್ಕೆ ಏನ್ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ನಡೆಸಿದ್ದಾರೆ. ನಾನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇನ್ಚಾರ್ಜ್ ಇರೋದ್ರಿಂದ ಸಾಯಂಕಾಲ ಅಲ್ಲಿ ಸೇರ್ಬೇಕಾಗಿದೆ. ಈ ವರ್ಷ ಸ್ವಲ್ಪ ಅಭಾವದ ಸೂಚನೆ ಕಂಡಿದೆ. ಮುಂಜಾಗ್ರತೆಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಆ ಗುಲ್ಬರ್ಗಾ ಮಂಗಳೂರು ಮತ್ತು ಸ್ವಲ್ಪ ಮಟ್ಟಿಗೆ ಹುಬ್ಬಳ್ಳಿ ಬೆಳಗಾಂ ಕಡೆ ಮಳೆ ಆಗಿದೆ. ಆದ್ರೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ. ಬಿತ್ತನೆಗಳಾಗಬೇಕಾಯ್ತು, ಬಿತ್ತನೆಗಳಾಗಿಲ್ಲ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗ್ ಅಂತ ಇಟ್ಕೊಂಡಿದ್ದೀವಿ. ಇವತ್ತು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಒಳ್ಳೆ ಮಳೆ ಬರಲಿ, ಜನ ಸಮೃದ್ಧಿ ಆಗಲಿ, ಬೆಳೆ ಆಗಲಿ. ಜೊತೆಯಲ್ಲಿ ಸುಮಾರು 30 ವರ್ಷಗಳಿಂದ ಸತತವಾಗಿ ಇದ್ದರು, ಸಹಕಾರ ಕೊಟ್ಟರು. ಆ ದಿನ ಸ್ವರ್ಗಸ್ಥರ ದಿನ ಬರಕ್ಕೆ ಅನಾನುಕೂಲ ಆಯ್ತು. ಅದರಿಂದ ಇವತ್ತು ಕುಟುಂಬಕ್ಕೆ ಸಾಂತ್ವನ ಕೇಳಿ ಹೋಗೋಣ ಅಂತ ಬಂದಿದ್ದೀನಿ. ಸಾಂತ್ವನ ಹೇಳಿ ಮತ್ತೆ ನಾನು ನೇರವಾಗಿ ನೀವು ಪಡಿತರ ವಿಷಯದಲ್ಲಿ ಮುಂದೆ ಕೇಳಿದ್ದೀರಿ. ನಾವು ಸರಿಯಾಗಂತ ರೀತಿಯಲ್ಲಿ ಈಗ ಇದು ಪಾವರ್ಟಿ ಲೈನ್ ಪರಿಷ್ಕರಣೆ ಮಾಡಿದೆ. ಸುಮಾರು ಒಂದು ಸಾರಿ ಪರಿಷ್ಕರಣೆ ಮಾಡಿದೆ. ಸುಮಾರು 13ರಿಂದ 14 ಲಕ್ಷ APL ನವರು BPL ನಂಬಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ 70% ಕೊಡ್ತಾ ಇದ್ದೀವಿ. ಇದು ಇರುವ ಜನಸಂಖ್ಯೆ ಅಂದ್ರೆ 6.5 ಕೋಟಿ ಇದ್ರೆ 4,50,00,000 ಜನಕ್ಕೆ ಈ ಪಡಿತರ ವಿತರಣೆಯನ್ನ ಮಾಡ್ತಾ ಇದ್ವಿ. ಆದ್ರಿಂದ ನಾನು ಕೂಡ ಮನವಿ ಮಾಡ್ತಾ ಇದ್ದೆ, APL ಅವರು ಏನು BPL ಇದ್ರಿ ಅವರೆಲ್ಲ APL ಬನ್ನಿ. ಇನ್ನೂ ಕೆಲವರು ಬಡವರಿಗೆ ನಾವು ಪಡಿತರ ಚೀಟಿ ಕೊಡಬೇಕಾಗಿದೆ, ಆಯ್ತಾ ಇದ್ದಾರೆ, ಅವ್ರನ್ನ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಆ APL ಅವರು ಹೇಳ್ತಾರೆ. ಅವರಿಗೆ ನಾನು ಮಾಡ್ತೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡಿ 7.5 ಲಕ್ಷ ಕಾರ್ಡ್ ಅನ್ನ ರದ್ದು ಮಾಡಿ, ಅದನ್ನ ಕೂಡ ಈಗ ನಾವು ಲೆಕ್ಕಾಚಾರ ಮಾಡಿದ್ರು ಸುಮಾರು 14 ಲಕ್ಷ ಕಾರ್ಡಿಗೆ ನಾವಿನ್ನೂ ರದ್ದು ಮಾಡಿದ್ವಿ. ನಾನು ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ನಾವೆಲ್ಲ ಕೂಡ ಬಡವರಿಗೆ ಅವಕಾಶ ಮಾಡಿಕೊಡ್ಬೇಕು, ತಾವು APLಗೆ ಬರಬೇಕು ಅಂತ ಅವ್ರನ್ನ ನಾನು ಮನವಿ ಮಾಡ್ತೇನೆ. ಸರ್, ಇಂದ್ರಾಕಿ ಗೊಂದಲ ಯಾವ ನಿವಾರಣೆ ಈ ದಿನ ತಾಲೂಕು ಆಸ್ಪತ್ರೆ ಸಾವಿರಾರು ಜನ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಅಂಥದ್ರಲ್ಲಿ 70% ಕಾರ್ಡ್ ಕೊಟ್ಟಿದ್ದೀವಿ. ಇನ್ನೂ ಕಾರ್ಡ್ ಇದೆ ಅಂದರೆ ಕೆಲವರಿಗೆ ಬಡವರಿಗೆ ಅನಾನುಕೂಲ ಇದೆ. ಅವ್ರಿಗೆ ಇವತ್ತು ನಾನು ಹೇಳ್ತೀನಿ, ನಾವು 15 ದಿನದೊಳಗಡೆ ಅವರು ತಹಸೀಲ್ದಾರ್ ಹತ್ರ ಹೋಗಿ ನಾವು ನಮ್ಮಲ್ಲಿ ಗೈಡ್ಲೈನ್ಸಲ್ಲಿ ನಾವು ಬಡವರಿದ್ದೀವಿ, ನಮಗೇನು ಸ್ವಂತ ಕಾರಿಲ್ಲ, ಸ್ವಂತ 7.5 ಎಕರೆ ಜಮೀನಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂಥೇಳಿ ಅವರು ಘೋಷಣೆ ಮಾಡಿದರೆ ಅವ್ರಿಗೀಗೂ ಕಾಡ್ತಾರೆ. ಅದಕ್ಕೆ ಅವಕಾಶ ಇದೆ. ಯಾರಿಗಾದರೂ ಜಿಲ್ಲೆಯಾಗಿರೋ ಅವ್ರಿಗೆ ಕಾರ್ಡ್ ಇಲ್ಲ ಅಂದರೆ ಅವ್ರ ತಹಸೀಲ್ದಾರ್ಗೆ ಅರ್ಜಿ ಹಾಕಿ ಅವಾಗ ಅವಕಾಶ ಮಾಡಿಕೊಡೋಣ. ನಾಗರಿಕರಿಗೆ ಮನೆಗೆ ಸೇರಿಸಿ 75 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಸುವಿಧಾ ಅಂತೇಳಿ ನಾವು ಅವ್ರ ಮನೆಗೆ ದವಸಧಾನ್ಯಗಳು ಏನಿದೆ ಅವನ್ನ ಅವ್ರಿಗೆ ವಿತರಣೆ ಅವ್ರ ಮನೆಗೆ ಕೊಟ್ಕೊಡ್ತೀವಿ. ಆ ರೀತಿ ಕಾರ್ಯಕ್ರಮ ಮಾಡ್ತೀವಿ. ಮಂತ್ರಿಮಂಡಲ